I'm doing mommy duty. Okay, my biggest strength. ರೊಟ್ಟಿ Okay. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಡೈಲಿ ವ್ಲಾಗ್ಸ್, ಐ ಹೋಪ್ ಆಲ್ ಆಫ್ ಯು ಆರ್ ಎಂಜಾಯಿಂಗ್. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಐ ಅವಾಯ್ಡ್ ಗೋಯಿಂಗ್ ಟು ದೀಪ್ಸ್ ಹೌಸ್, ಬಟ್ ಆ್ಯಸ್ ನೆಕ್ಸ್ಟ್ ವೀಕಿಂದ ಐ ಆಮ್ ಪ್ಲ್ಯಾನಿಂಗ್ ಟು ಜಾಯಿನ್ ಟು ಸ್ಕೂಲ್. ಫೈನಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಮತ್ತು ಆ ಸ್ಕೂಲ್ ಬಗ್ಗೆ ಎಲ್ಲ ಇನ್ನೊಂದ್ಸಲ ಮಾತಾಡೋಣ. ಆಮೇಲೆ ಹೇಳ್ತೀನಿ ಹೇಗೆ ಏನು ಪ್ರಾಸೆಸ್ ಎಲ್ಲ ಹೆಂಗಾಯಿತು ಅಂತ. ಮೇ ಬಿ ನಾಳೆ ಎಲ್ಲ ನಾಡಿದ್ದು ಒಂದ್ಸಲ ನೀಟಾಗಿ ಫೈನಲೈಸ್ ಆದಮೇಲೆ ನೆಕ್ಸ್ಟ್ ವೀಕಿಂದ ಫುಲ್ ಪ್ಯಾಕ್ಟ್ ಆಗಿರ್ತೀನಿ ಬೆಳಗ್ಗೆ ಅಲ್ಲಿ ಕ್ಲಾಸಲ್ಲಿ. ಸೊ ಯಾ, ಬಿಕಾಸ್ ಅವಳು ಮಗು ಹಾಕೋ ಮುಂಚೆ ನಾನು ನೆನೆಸ್ಕೊಂಡ್ರೆ ಸಾಕು ಅವಳು ನನ್ನ ಕಣ್ಣು ಮುಂದೆ ನಿಂತ್ಕೊತಾ ಇದ್ಲು. ಇವಾಗ ಹೇಳ್ಬಿಟ್ಟು ಬಂದಿದ್ದೆ ನಾನು, 1 ಮಂತ್ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಾನು ಎಸ್ಸಲ್ಲಿ ಬರಬೇಕು ನಾನು ಅಂತ. ಬಟ್ ಸ್ಟಿಲ್ 15 ಡೇಸ್ ಆಗಿದ ತಕ್ಷಣ ಐ ಫೀಲ್ ಲೈಕ್ ಐ ಮಿಸ್ ಹರ್ ಸೋ ಮಚ್. ಆ್ಯಂಡ್ ಅವಳು ಆ ಥರ ಮನೆಯೊಳಗೆ ಯಾವತ್ತೂ ಇದ್ದಿದ್ದು ಹುಡುಗಿನೇ ಅಲ್ಲ, ಹಂಗಾಗಿ ಅವಳು ಮನೆಯೊಳಗಡೆ ಇದ್ದಾಳೆ. ಸೊ ಶಿ ನೀಡ್ಸ್ ಮೀ ಅನ್ನೋ ಥರ, ಶಿ ನೀಡ್ಸ್ ಅಸ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅವಳನ್ನ ನೋಡ್ಬೇಕು ಅನ್ಸ್ಬಿಡುತ್ತೆ ಸಡನ್ನಾಗಿ. ಸೊ ಇವಾಗ ದೀಪ್ಸ್ ಮನೆಗೆ ಹೋಗ್ತಾ ಇದ್ದೀನಿ. ಅಡ್ಡ ಹಾಕಿದಾಳು ನೋಡಿ ಅವಳು ನನ್ನ. ಏನು ತಿಂತಾ ಇದೆಯಾ? ಯಾವಾಗ ಬಂದೆ ಸ್ಕೂಲಿಂದ? ಯಾವಾಗ ಬಂದೆ ಸುಬ್ಬಿ? ಐ ಆಮ್ ಡೂಯಿಂಗ್ ಮಾಮಿ ಡ್ಯೂಟಿ, ಬೆಸ್ಟ್ ಫ್ರೆಂಡ್ ಡ್ಯೂಟಿ. ಕ್ಯೂಟಿ ತಾಚಿ ಮಾಡ್ತಾ ಇದೆ. ಸೀದ ಲಂಚ್, ಬಿಸಿ ರಾಗಿ ರೊಟ್ಟಿ ಚಟ್ನಿ ಬೀಟ್ರೋಟ್ ಪಲ್ಯ. ಬಿಸಿ ರಾಗಿ ರೊಟ್ಟಿ ಚಟ್ನಿ ಬೀಟ್ರೋಟ್ ಪಲ್ಯ. ಓಕೆ, ಯಾರು ಮಾಡ್ತಾ ಇದ್ದಾರೆ ನೋಡಿ ರಾಗಿ ರೊಟ್ಟಿ? ದೀಪ್ಸಿ ಫಾದರ್. ಹಂಚು ಸಖತ್ತಾಗೈತೆ. ರೊಟ್ಟಿ. ದೀಪ್ಸಿ ಅವರ ಅಪ್ಪ ಇದ್ರು, ಅಂಕಲ್ ಅಂದರೆ ಅಷ್ಟು ಭಯ ಇಲ್ಲ, ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಇದೆ, ಹಂಗಾಗಿ ಅವ್ರ ಮುಂದೆ ನಂಗೆ ಮಾತಾಡೋಕ್ಕಾಗಿಲ್ಲ. ಬಟ್ ರಾಗಿ ರೊಟ್ಟಿ, ತುಪ್ಪ, ಚಟ್ನಿ, ಮೈಂಡ್ ಬ್ಲೋಯಿಂಗ್. ಎಸ್ಪೆಷಲಿ ನಾವು ಈಗ ಏನದು ಲಿಂಗಾಯತರಿಗೆ, ವೆಜಿಟೇರಿಯನ್ಸ್ಗೆ ರೊಟ್ಟಿ ಅಂದರೆ, ಎಸ್ಪೆಷಲಿ ನನಗೆ ನಮ್ಮೂರ ಕಡೆ ರೊಟ್ಟಿ ಎಲ್ಲ ತುಂಬ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತುಂಬ ಫೇಮಸ್ಸು. ಅಮೇಝಿಂಗ್. ಓಕೆ, ಸೊ मेरे ढोलना सुन, मेरे प्यार की धुन, मेरे ढोलना सुन. Amazing! Oh my God! Thank you. The great talent singer, Mrs. Deepsi now. It was a candid video. Yes. ಇನ್ನು ಕನ್ನಡ ಹಾಡೆಲ್ಲ ಆಡ್ತಾ ಇಲ್ಲ, ಅವಾಗಲೇ ಪಾಪುನ ಮಲಗಿಸ್ಬೇಕಾದ್ರೆ ಮಿಸ್ ಆಯ್ತದು. ನಾನು ದೀಪ್ಸಿ ಕ್ವಶನ್ ಕೇಳಾದ್ಮೇಲೆ ಶಿ ವಾಸ್ ವೆರಿ ಕ್ಯೂರಿಯಸ್. ಅವಳ ಕ್ವಶನ್ಸಿಗೆ ನಾನೇನು ಆನ್ಸರ್ ಮಾಡ್ತೀನಿ ಅಂತ, ಎಷ್ಟು ಸ್ಕೋರ್ ಮಾಡ್ತೀನಿ ಅಂತ ಮೇಡಮ್ ಅವ್ರು ಓವರ್ ಆ್ಯಕ್ಷನ್ ಮಾಡ್ತಾ ಇದ್ರು. ಇದು ಕರೆಕ್ಟು, ಇದು ರಾಂಗ್, ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಇದು ಅಂತ. ಇವಾಗ ನಾನು ಕೇಳ್ತೀನಿ, ನಾನು 11 ಸ್ಕೋರ್ ಮಾಡಿದ್ದೀನಿ ಔಟ್ ಆಫ್ 15. ಸೊ ಮ್ಯಾಮ್ ಎಷ್ಟು ಸ್ಕೋರ್ ಮಾಡ್ತಾ ನೋಡೋಣ. ಕಷ್ಟಪಟ್ಟು ಆನ್ಸರ್ ನೋಡೋಕ್ಕೆಲ್ಲ ಹೋಗ್ಬೇಡ, ಅದಕ್ಕೆ ನಾನು ಅವಾಗಲೇ ಬ್ರೈಟ್ನೆಸ್ ಕಮ್ಮಿಟ್ಟಿದ್ದೆ. ಓಕೆ, ದೀಪ್ಸಿ ಬೇಡಪ್ಪ, ಬೇಡ. ಆಮೇಲೆ ಅವಳಿಗಿಂತ ಕಮ್ಮಿ ಸ್ಕೋರ್ ಮಾಡ್ಬಿಟ್ರೆ ಕಷ್ಟ. ಏನಾದರೂ ಕಟ್ಟು ಬೆಟ್ಟೇನು ಬೇಡ, ಹಿಂದಕ್ಕೆ ಬೌನ್ಸರ್ ಮಾಡೋಣ. ಓಕೆ, ಅಷ್ಟು ಭಯ ಇರಲಿ. ಬೆಟ್ಟು ಬೇಡ ಸಿಸ್ಯ, ಬೇಡ ಭಯ ಆಲ್ರೆಡಿ ಹಿಂಗೆ. ಅಯ್ಯೋ, ನನಗೆ ಗೊತ್ತಿಲ್ವೇ ಇವಾಗ ವಿಚಾರಗಳು. ನೋಡೋಣ, ಸರಿ ಕೇಳ, ಪಟ ಕೇಳ. ಡ್ರೀಮ್ ಡೆಸ್ಟಿನೇಷನ್ ಅಂಡಮಾನ್. ತಪ್ಪು. ಅಲ್ಲ, ಇಷ್ಟು ವರ್ಷನೂ ಅಂಡಮಾನ್ಗೆ ಹೋಗ್ಬೇಕು ಅಂತ ಬಿಡ್ಕೊ. ಸ್ವಿಟ್ಜರ್ಲ್ಯಾಂಡ್ ಕಡೆ, ಸಾರಿ, ಸ್ವಿಟ್ಜರ್ಲ್ಯಾಂಡ್. ಫಸ್ಟ್ ಆಕ್ಚುಲಿ ಅಂಡಮಾನ್ ಬಂದು ಈಸಿಯಾಗಿ ಹೋಗ್ಬೋದು, ಸ್ವಿಟ್ಜರ್ಲ್ಯಾಂಡೇ ಅವಳು ಡ್ರೀಮ್ ಡೆಸ್ಟಿನೇಷನ್. ಆಮೇಲೆ ಲಾಸ್ಟ್ ವಿಡಿಯೋ ಇವಳಿಗೆ ಕೇಳಿದ್ರಲ್ಲಿ ಪ್ಯಾರಿಸ್ ಅಂತ ಹೇಳಲು, ಯಾವತ್ತು ಒಂದು ಸತಿನೂ ಇಲ್ಲೋರ್ಗಳು ಪ್ಯಾರಿಸ್ ಅಂತ ನನಗೆ ಹೇಳೇ ಇಲ್ಲ. ಸಿಂಪು ಕೇಳಿದಾಳೆ ಅಷ್ಟೇ. ಎಲ್ಲ ಬರೀ ಈ ಥರ ಮೋಸ್ತಾಟ ಆಡ್ಬಿಟ್ಟು ಈ ಥರ ಎಲ್ಲ ಸ್ಕೋರ್ ಮಾಡೋದು. ಸ್ವಿಟ್ಜರ್ಲ್ಯಾಂಡಿಂದ ಸರಿ, ಯೋಚನೆ ಮಾಡ್ತೀನಿ ಬಿಡು, ಕೊಡೋದ ಬೇಡವ ಅಂತ.
ನಾನು ಪಟ್ಟಂತ ಗೆಸ್ ಓಕೆ ಮಾಡಿದೆ. ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ನಿನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿನ್ನ ಪೇಷನ್ಸು. ಓಕೆ, ಅದು ಆಗುತ್ತೆ. ಒನ್ ಹ್ಯಾಬಿಟ್ ನೆವರ್ ಚೇಂಜಸ್. ಮೇ ಬಿ ಎಲ್ಲ ಒಳ್ಳೇದು ಹೇಳಿದ್ರೆ ಆ್ಯಕ್ಚುಲಿ ಇವಳು ಪೇಷನ್ಸ್ ಹಿಂಗೆ ಇರುತ್ತೆ ಒಂದು. ಆಮೇಲೆ ಇನ್ನೊಂದು ಮೆಮೊರಿ ಪವರು ಜೀವನದಲ್ಲಿ ಬರಲ್ಲ. ಅದು ಇಂಪ್ರೂವ್ ಆಗ್ಬೋದೇನೋ ಜೀವನದಲ್ಲಿ ಅದು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಮೆಮೊರಿ ಪವರ್ ಜಾಸ್ತಿ. ಶಿ ಹ್ಯಾವ್ ವೆರಿ ಬ್ಯಾಡ್ ಮೆಮೊರಿ ಪವರ್. ಹೇಳ್ದೆ ಅದೇ ಮೆಮೊರಿ ಪವರು ಸಖತ್ತಾಗಿದೆ. ಹೌದು, ಅದು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದೇನೋ. ಬಟ್ ಹಾಗೆ. ನೆಕ್ಸ್ಟ್, ಒನ್ ಥಿಂಗ್ ಐ ಆಲ್ವೇಸ್ ಕ್ಯಾರಿ. ಒನ್ ಥಿಂಗ್ ಯು ಆಲ್ವೇಸ್ ಕ್ಯಾರಿ. ಏನು ಕ್ಯಾರಿ ಮಾಡ್ತಾಳೆ ಇವಳು? ಫೋನು ಅಷ್ಟೇ. ಫೋನೇ ಅಂದರೆ ಯೂಶಲಿ ಇವಳು ಬ್ಯಾಗು ಕ್ಯಾರಿ ಮಾಡಲ್ಲ. ಇದೊಂದು ಪುಟಾಣಿ ಫೋನ್ ಇಟ್ಕೊಂಡು ಚಿಕ್ಕು ಅಂತ ಬರ್ತಾಳೆ. ಓಕೆ, ಕರೆಕ್ಟ್. ಎಷ್ಟಾಯ್ತು ಇವಾಗ ಎಷ್ಟು ಕೇಳಿದೆ ಅದರಲ್ಲಿ? ಒನ್ ಥಿಂಗ್ ಐ ಆಲ್ವೇಸ್ ಕ್ಯಾರಿ 4 ಕೇಳಿದ್ದೀನಿ. ಕರೆಕ್ಟ್, ಅಷ್ಟೇ. 4 ಕರೆಕ್ಟ್ ಹೇಳಿಯಾ? ಓಕೆ, 5. ವಾಟ್ ವಾಸ್ ಮೈ ಫಸ್ಟ್ ಇಂಪ್ರೆಷನ್ ಆನ್ ಯು? ಇದೇ ನೋಡೋಣ. ಯಾರು ಈ ಹುಡುಗಿ ಚೆನ್ನಾಗಿದ್ದಾಳಲ್ಲ ನೋಡಕ್ಕೆ. ಯಾರೇ ಹುಡುಗಿ ಓವರ್ ಆಕ್ಷನ್ ಮಾಡ್ತಾಳೆ ಅಂತಾನು ಇರ್ಬೋದು. ತಪ್ಪು. ಅಷ್ಟೇ ಆಗೋಯ್ತು. ಒಂದ್ ಹೇಳ್ಬೇಕು ನೀನು. ಏನಿತ್ತು ನನ್ನ ಇಂಪ್ರೆಷನ್? ಫಸ್ಟ್ ಆಕ್ಚುಲಿ ನಾನು ಅನ್ಕೊಂಡಿದ್ದು ನೋಡಿದ ತಕ್ಷಣ ಸ್ವಲ್ಪ ಆಟಿಟ್ಯೂಡ್ ಇದೆ ಇವಳಿಗೆ. ಅಯ್ಯೋ ಶಿಟ್, ನಾನು ಈಗ ಪ್ರೆಸೆಂಟ್ ಅಲ್ಲಿ ಇರೋ ತರ ಕಾಮಿಡಿಯಾಗಿ ಮಾತಾಡ್ತಾ ಇದ್ದೀನಿ ಆಕ್ಚುಲಿ. ಅವಾಗ ಫುಲ್ ನೆಕ್ಸ್ಟ್ ಲೆವೆಲ್ ಆಟಿಟ್ಯೂಡ್ ತೋರಿಸೋಳು. ಸೊ ಆಟಿಟ್ಯೂಡ್ ಇದೆ ಅನ್ಕೊಂಡೆ. ಆಮೇಲೆ ಇನ್ನೊಂದು, ನಾನು ಅಂದರೆ ಎಷ್ಟು ದಿನ ಹೇಳಿಲ್ಲ ಅನ್ಸುತ್ತೆ ಮೇ ಬಿ, ಬಟ್ ಒಂದು ಓಕೆ ಮನೆಯಲ್ಲಿ ಹತ್ರ ಅಂತ ಸುಮ್ಮನೆ ಕೇಳಿದಾಗ ಹೊಂಗ್ಸಂದ್ರ ಅಂತ ಹೇಳಿದ್ಲು. ಅವಾಗ ಓಕೆ ಹತ್ರನೇ ಅಲ್ವಾ, ಓಡಾಡ್ಬೋದು, ಒಂದು ಕಂಪ್ನಿ ಸಿಗುತ್ತೆ ಚೆನ್ನಾಗಿ ಅಂತ ಅದೊಂದು ಯೋಚನೆ ಮಾಡಿದ್ದೆ, ಅದೊಂದು ಥಿಂಕ್ ಮಾಡಿದ್ದೆ. ಆಕ್ಚುಲಿ ನನಗೆ ಅದು ಥಾಟೇ ಬರಲಿಲ್ಲ. ನಾನೇನೋ ಈ ಥರ ಇವಾಗ ಕ್ಲೋಸ್ನೆಸ್ ಅಲ್ಲೇ ಒಂದು ಸಿಂಪ್ಲಿ ಅಂತ. ಯಾ, ಓಕೆ, ದಟ್ಸ್ ಓಕೆ. ಒನ್ ಸ್ಕೋರ್ ಅಷ್ಟೇ. ಇನ್ನು ಮಿಕ್ಕಿದ್ದಿದೆ. ಫೇವ್ರೆಟ್ ಫುಡ್ ಇವಳಿಗೆ ಮೇ ಬಿ ಪನ್ನೀರಲ್ಲಿ ಏನು ಕೊಟ್ಟರು ಇಷ್ಟನೇ ಆಗುತ್ತೆ ಇವಳಿಗೆ. ಈಚೆ ಕಡೆ ಏನು ಇದು ಸ್ಟ್ರೀಟ್ ಫುಡ್, ಐ ಮೀನ್ ಆ ಥರ ಹೇಳು. ನಾರ್ಮಲ್ ಸ್ಟ್ರೀಟ್ ಫುಡ್ಡಾ? ಮಸಾಲ ಪುರಿ, ಪಾನಿಪುರಿ. ತಪ್ಪು. ಆಯ್ತು, ಆಗೋಯ್ತು ಅಷ್ಟೇ. ಮಸಾಲ ಪುರಿ ಪಾನಿಪುರಿ ಇಷ್ಟ ಹೇಳ್ತಾಳೆ. ಆಕ್ಚುಲಿ ದಹಿ ಪುರಿ ತುಂಬಾ ಇಷ್ಟ ನನಗೆ. ಅದೇ ಮಸಾಲ ಪುರಿ ಪಾನಿಪುರಿ ದಹಿ ಪುರಿ ಎಲ್ಲ ಸೇಮೇ. ಈಗ ರೀಸೆಂಟಾಗಿ ಆವಾಗ ನಾವು ಕಾಲೇಜ್ಗೆ ಹೋಗ್ಬೇಕಾರಲ್ಲ ಅವಳು ತಿಂತಾ ಇದ್ದೆ ಮಸಾಲ ಪುರಿ. ಈಗ ಬಂಗಾರಪೇಟೆ ಬಂದಾಗಿಂದ ಅವಳು ದಹಿ ಪುರಿ ಇಟ್ಕೊಂಡಿದ್ದಾಳೆ. ಫಸ್ಟ್ ಆಫ್ ಆಲ್ ನಿಂದು ಅದು ಕ್ಲಾರಿಟಿ ಆದ್ರೂ ಇದೆಯಾ? ನಾನು ಇದಾದ್ರೂ ಹೇಳ್ದೆ. ಇವಳು ಒಂದ್ಸರಿ ದಹಿ ಪುರಿ, ಇನ್ನೊಂದ್ಸರಿ ಮೋಮೋಸು, ಇನ್ನೊಂದ್ಸತಿ ಎಗ್ ನೂಡಲ್ಸು, ಇನ್ನೊಂದ್ಸತಿ ಗೋಬಿ ಮಂಚೂರಿಯನ್ನು ಚೇಂಜ್ ಆಗ್ತಾ ಇರುತ್ತೆ. ಬೇಸಿಕಲಿ ಅದೆಲ್ಲ ಇಷ್ಟ ನನಗೆ. ಈ ತರ ಡಿಫಿಕಲ್ಟ್ ಕ್ವಶನ್ ಕೇಳ್ಬಿಟ್ಟು ನನ್ನ ಟ್ರ್ಯಾಪ್ ಮಾಡಿದ್ದಾರೆ. ಸರಿ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ಓಕೆ, ಎಷ್ಟು ಕ್ವಶನ್? ಫುಡ್ ಆಯ್ತಲ್ಲ ನೋಡು. ಫೇವ್ರೆಟ್ ಫುಡ್ ಆಯ್ತು 6 ಆಯ್ತಾ? ಕಲರ್, ಫೇವ್ರೆಟ್ ಕಲರ್. ಅಯ್ಯೋ ನಾನು ಸಿಗಾಕೊಂಡ್ಬಿಡ್ತೀನೋ. ಇವಾಗ ನೀನು ಹಾಕಿರೋದೆ ಲ್ಯಾವೆಂಡರ್ ಕೈಂಡ್. ಫಾರ್ಚುನೇಟ್ಲಿ ಕರೆಕ್ಟ್. ಇನ್ನು ಹಿಡ್ದಾಕಿರ್ತೀನಿ ಕಣೆ. ಇವಳು ಕೊಟ್ಟಿರೋ, ಇವಳು ಹಾಕೋ ಬಲೂನ್ಸು, ಇವಳು ಒಂದೊಂದ್ಸತಿ ಥಿಂಗ್ಸು ಅದೆಲ್ಲ ನೋಡಿರ್ತೀವಿ. 10 ವರ್ಷದಿಂದ ಸುಮ್ಮನೆ ಬಂದಿರಲ್ಲ. ಆ್ಯಕ್ಚುಲಿ ಇವಳು ಯಾವತ್ತೂ ಹೇಳಿಲ್ಲ ಫೇವ್ರೆಟ್ ಕಲರ್ ಅಂತ. ಹೌದು, ಯಾವತ್ತೂ ಹೇಳಿ. 6 ಸೆನ್ಸ್. ಸ್ವೀಟ್ ಇದು ಅದೇ ರಸ್ಮಲೈ. ಕರೆಕ್ಟ್. ನಾನು ನನ್ನ ಫೇವ್ರೇಟ್ ಎಲ್ಲ ಇವಳಿಗೆ ಆನ್ಸರ್ ಮಾಡಿದ್ದೀನಿ. ಇಲ್ಲ, ಅದು ನನಗೆ ಗೊತ್ತಿತ್ತು. ಯಾಕಂದ್ರೆ ಅದನ್ನ ನಾನು ಹೋದಾಗೆಲ್ಲ ರಸ್ಮಲೈ ಅಂತ. ಓಕೆ, ಶೂ ಸೈಜ್ 5. ತಪ್ಪು. ನೀವು ಇವಳ್ದು 4 5 5 ಕಣೆ. 7 ಎಲ್ಲೋ ಹೋಗ್ತಾ ನನ್ನ ಕಾಲಿಗಿಂತ ದೊಡ್ಡದ ಇನ್ನೇನು. ಮತ್ತೆ ಡ್ಯಾನ್ಸ್ ಕ್ಲಾಸ್ ಶೂ ಎಲ್ಲ ತಗೊಂಡಾಗ ನನಗೆ ಆಗಿಲ್ಲ, ನಾನು ದೊಡ್ಡದು ಅಂತ ಹೇಳಿಲ್ಲ ನಾನು. ಎಷ್ಟು ಸತಿ ನಿಂದು ಲಾಸ್ಟ್ ಟೈಮ್ ತಗೊಂಡಾಗ ನಾನು. ನಾನು ಇವಳ ಬಟ್ಟೆ, ನನ್ನ ಬಟ್ಟೆ ಇವಳ ಬಟ್ಟೆ ಸೇಮು, ಕಾಲು ಸೇಮೆ ಅಂತಾನೆ ಅನ್ಕೊಳಿ. ನೋಡಿ ನಾನು ಎಷ್ಟು ಚೆನ್ನಾಗಿದೆ ಶೂ ಸೈಜ್. 7 ಕಣೆ. ನಾನು ಯೋಚನೆ ಮಾಡಿದ್ರೆ ಜಿಕ್ಕಂತ ಹೇಳ್ಬಿಟ್ಟೆ ಸೇಮ್ ಸೈಜ್ ತಾನೆ ಅನ್ಕೊಂಡು. ಮೂವೀಸ್
ಮೂವಿ ಜಾನರ್ ಇವಳಿಗೂ ಅದೇ ಇಷ್ಟ, ರಾಮ್ ಕಾಮೇ ಇಷ್ಟ. ಕರೆಕ್ಟ್. ಟೀ ಆರ್ ಕಾಫಿ? ಟೀ. ಗುಡ್. ಫೇವ್ರೆಟ್ ಥಿಂಗ್ ಟು ಡೂ ವೆನ್ ಐ ಆಮ್ ಫ್ರೀ? ನಿನಗ ಒಂದು ಹಾಡು ಹೇಳ್ತಾ ಇರ್ತಾಳೆ, ಇಲ್ಲ ಅಂದರೆ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಓಡ್ ಬಂದ್ಬಿಡ್ತಾಳೆ. ಕರೆಕ್ಟ್. ವಾಟ್ ಇಸ್ ದ ಒನ್ ಥಿಂಗ್ ದಟ್ ಐ ಆಲ್ವೇಸ್ ಆರ್ಡರ್? ಎಲ್ಲಿ? ಈಚೆ ಕಡೆ ಆರ್ಡರ್. ಈಚೆ ಕಡೆ ಇದು ಹೇಳ್ಬೋದು, ಏನದು ಪನ್ನೀರ್ ಟಿಕ್ಕಾ, ಪನ್ನೀರ್ ಫ್ರೈ, ಅದು ಇದು ಹೇಳ್ತಾ ಇರ್ತಾಳೆ. ಬಿಟ್ರೆ ಪಾಸ್ತಾ, ಫ್ರೈಸ್, ಆ ಥರ 3 ತಪ್ಪು ಅಂದ್ಬಿಟ್ರೆ. ಪನ್ನೀರ್ ಟಿಕ್ಕಾ, ಪನ್ನೀರ್ ಫ್ರೈ, ಪಾಸ್ತಾ, ಫ್ರೈಸ್ 4 ಹೇಳಿದಾಳೆ. ಇದು ಯಾವ ಊರಿನ ನ್ಯಾಯ ಇದು? ನೀವೇ ಹೇಳಿ. ಸ್ಟಾರ್ಟರ್ಸ್ ಅಂತಂದ್ರೆ ಪನ್ನೀರ್ ಡೆಫಿನೆಟ್ಲಿ 100% ಅವಳ ಬಾಯಿಂದ ಫಸ್ಟ್ ಬರೋದೇ ಪನ್ನೀರು. ಓಕೆ. ವಾಟ್ ಐ ವಾಂಟ್ ಟು ಬಿ? ಟೀಚರ್. ಓಕೆ, ಕರೆಕ್ಟ್. ಅವಳಿಗೆ ಹುಡ್ದಾಗಿಂದಾನೆ ಓಕೆ. ಹುಟ್ಟದಾಗಿಂದ ಯಾರಿಗೂ ಗೊತ್ತಾಗಲ್ಲ. ಹುಟ್ಟದಾಗಿಂದ ಅವಳು ಬೆಳೀತಾನೆ ಫಿಕ್ಸ್. ಅಂದ್ರೆ ನಾವು ಓದ್ತಾ ಇರ್ಬೇಕಾದ್ರೆ ಅವಳು ಫಿಕ್ಸ್ ಅವಳು ಟೀಚರ್ ಆಗ್ತಾಳೆ ಅಂತ. ಬೇಸಿಕಲಿ ದೀಪ್ಸಿ ಏನು ಗೊತ್ತಾ, ಶೀಸ್ ಅ ಲೆಕ್ಚರರ್. ಅವಳು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದಾಳೆ. ಇವಾಗ ಇಂಟ್ರೊಡ್ಯೂಸ್ ಮಾಡಿ ಮೇ ಬಿ ಗೊತ್ತಿರಲ್ಲ, ಅಂದರೆ ಡೀಪಾಗಿ ಈ ವಿಡಿಯೋ ಬೇಸ್ಡ್ ಆನ್ ಇವಾಗ ಇವಳ ಜೊತೆನೇ ಆಗಿರೋದ್ರಿಂದ. ಶಿ ಈಸ್ ಅ ಟೀಚರ್, ಅ ವಂಡರ್ಫುಲ್ ಆ್ಯಂಡ್ ಎ ಗ್ರೇಟ್ ಫಿಸಿಕ್ಸ್ ಟೀಚರ್. ಥ್ಯಾಂಕ್ ಯು. ಪಾಪ ಅವಳಿಗೆ ಅಂದರೆ ಅವಳಿಗೆ ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿ ಹೆಂಗೆ ಮಾತಾಡೋದು ಅಂತ ಅಷ್ಟು ಗೊತ್ತಾಗ್ತಾ ಇರಲ್ಲ. ಬಟ್ ಪಾಠ ಮಾಡೋ ಥರನೇ ಮಾತಾಡ್ತಿದ್ದಾಳೆ. ಏನು ಅನ್ಕೊಂಬನಿ. ಅದು ಫಿಸಿಕ್ಸಲ್ಲಿ ನಾನು ಟೀಚರ್ ಆಗ್ತೀನಿ ಅಂತ ನನಗೆ ಅವಳ ಸ್ಕೋರ್ ಫಿಸಿಕ್ಸಲ್ಲಿ BSc ಓದ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಜೊತೆ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಬಿಟ್ಟಾದ್ಮೇಲೆ ಅಂದರೆ ಒಂಚೂರು ದೂರ ಹೋಗಿ ಎಲ್ಲ ಓದ್ತಾ ಇಲ್ಲ. ಅವಾಗಲೇ ಉದ್ಧಾರ ಆಗಿರೋದು. ನೆಕ್ಸ್ಟ್ ಕ್ವಶನ್. ವಾಟ್ ಐ ಚೂಸ್, ಫ್ಯಾಮಿಲಿ ಆರ್ ಫ್ರೆಂಡ್ಸ್? ಬೋತ್. ಎಷ್ಟಾಯ್ತು ಲೆಕ್ಕ ಹಾಕಿಲ್ಲ. 15. ಹೇಳು. ಡ್ರೀಮ್ ಡೆಸ್ಟಿನೇಷನ್ ಕರೆಕ್ಟ್ ಪಟ್ಟ ಇವಾಗ ಹೇಳ್ತೀನಿ ನೋಡಿ. ಡ್ರೀಮ್ ಡೆಸ್ಟಿನೇಷನ್ ಹೇಳಿದೆ ಸ್ವಿಟ್ಜರ್ಲ್ಯಾಂಡ್ ಅಂತ. 1 ಬಿಗ್ಗೆಸ್ಟ್ ಸ್ಟ್ರೆಂತ್ ಅವಳದು ಪೇಷನ್ಸು ಹೇಳಿದೆ. 2 1 ಹ್ಯಾಬಿಟು ಅವಳ ಮೆಮೊರಿ ಪವರು, ಅದು ಯಾವತ್ತೂ ಚೇಂಜ್ ಆಗಲ್ಲ, ಇಂಪ್ರೂವ್ ಅಂತೂ ದೇವರಡಿ ಆಗಲ್ಲ. 1 ಥಿಂಗ್ ಆಲ್ವೇಸ್ ಕ್ಯಾರಿ ಹೇಳಿದೆ, ಫೋನ್ ಕ್ಯಾರಿ ಮಾಡ್ತಾಳೆ. ವಾಟ್ ವಾಸ್ ದ ಫಸ್ಟ್ ಇಂಪ್ರೆಷನ್ ಆಫ್ ಯು? ಅವಳ ಆ್ಯಟಿಟ್ಯೂಡ್ ಅಂದ್ಲು. ನಾನು ಯಾರಿದ್ದು ಒಳ್ಳೆ ಹುಡುಗಿ ಚೆನ್ನಾಗಿರೋದು ಅಂತ. ಅದು ರಾಂಗು ಬಿಡಿಯೋದಿಲ್ಲ. ಫೇವ್ರೆಟ್ ಫುಡ್ಡು ಏನದು, ಅದೇನೋ ಅದು ತಪ್ಪು ಹೇಳಿದೆ. ಶಿಟ್. ಕಲರ್ ಕರೆಕ್ಟಾಗಿ ಹೇಳಿದೆ. ಆಮೇಲೆ ಸ್ವೀಟ್ ಕರೆಕ್ಟಾಗಿ ಹೇಳಿದೆ. ಶೂ ಸೈಜ್ ಹೇಳಿಲ್ಲ. ಮೂವಿ ಜಾನರ್ ಕರೆಕ್ಟಾಗಿ ಹೇಳಿದೆ. ಟೀ ಆರ್ ಕಾಫಿ ಕರೆಕ್ಟಾಗಿ ಹೇಳಿದೆ. ಫೇವ್ರೆಟ್ ಥಿಂಗ್ ಟು ಡೂ ಕರೆಕ್ಟಾಗಿ ಹೇಳಿದೆ. ವಾಟ್ ಈಸ್ ಒನ್ ಥಿಂಗ್ ಆಲ್ವೇಸ್ ಆರ್ಡರ್? ಪನ್ನೀರ್ ಕರೆಕ್ಟಾ ತಪ್ಪ? ಕರೆಕ್ಟಾಗಿ ಹೇಳಿದೆ. ಆಮೇಲೆ ಅಲ್ಲಿ ಬಿಡು, ಎಕ್ಸಾಕ್ಟಾಗಿ ಹೇಳಿಲ್ಲ ನೀನು. ಪನ್ನೀರ್ ಅಂದೆ, ಪನ್ನೀರಲ್ಲಿ ಎಷ್ಟೊಂದು ಬರುತ್ತೆ? ಈ ಥರ ಲಾಕ್ ಮಾಡ್ಬೇಡ, ನಿನ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತೀನಿ ಅಂತ ಅರ್ಥಾಯ್ತು. ವಾಟ್ ಐ ವಾಂಟ್ ಟು ಬಿ ಟೀಚರ್ ಅಂತಾನು ಕರೆಕ್ಟಾಗಿ ಹೇಳಿದೆ. ವಾಟ್ ಐ ಚೂಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಅದು ಕರೆಕ್ಟ್. ಸೊ ದ ಸ್ಕೋರ್ ಔಟ್ ಆಫ್ 15 is 12 ಬೇಸಿಕಲಿ. ಅವಳು ಕಲರಲ್ಲಿ ಆಮೇಲೆ ಸ್ವಲ್ಪ ವಿಚಾರಗಳಲ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ವೀಟಲ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಐ ನ್ಯೂ. ಕರೆಕ್ಟ್. ಏನಂತೀಯ? ಶಬಾಷ್. 10 ವರ್ಷದಿಂದ ಕಣ್ಣಲ್ಲೇ ಹಿಡ್ದಾಕಿದ್ದೀವಿ ಅವಳನ್ನ. ಆ್ಯಂಡ್ ಚಿಕ್ಕ ಪುಟ್ಟ ಮಿಸ್ಟೇಕ್ಸು, ದಟ್ಸ್ ಓಕೆ. ಅದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಕನ್ಫ್ಯೂಷನ್ಸ್. ಆ್ಯಕ್ಚುಲಿ 11 ಬಂದಿದೆ, ಇವಳ್ದು 12 ಬಂದಿದೆ. ಬಟ್ ಆ ಒಂದು ಸ್ಕೋರ್ ಏನು ಇವಳಿಗೆ ಬಂದಿದೆ ನಾನು ಅದು ಒಪ್ಕೊಳ್ಳಲ್ಲ. ಐ ಸ್ಟಿಲ್ ನಿಂಗೆ ಈಕ್ವಲ್ ಆಗಿರ್ಬೇಕು ಒಟ್ಟಿನಲ್ಲಿ. ಇವಾಗ ಈಕ್ವಲ್ ಕಮ್ಮಿ ಇದ್ರೂ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ಬೇಡ ಬಿಡು. 12 ಸ್ಕೋರ್ ನನಗೆ. ಸೊ ಇದರಲ್ಲೇ ನೀವು ತಿಳ್ಕೊಬೋದು ಯಾರನ್ನ ಜಾಸ್ತಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ ಅವೆಲ್ಲ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.